ಹಾಯ್ ಗಾಯ್ಸ್, ವೆಲ್ಕಮ್ ಟು ಸಂಧ್ಯಾ ಸಂದೀಪ್ ಬ್ಲಾಗ್ ಚಾನಲ್. ಎಲ್ಲರೂ ಹೆಂಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿರಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಈ ವಿಡಿಯೋದಲ್ಲಿ ನಾನು ನಮ್ಮ ಗದ್ದೆಗೆ ಬಂದಿದ್ದೀನಿ. ಆ ಗದ್ದೆಯಲ್ಲಿ ತೇವರಿ ಕರೆಯಲ್ಲಿ ನೋಡಿ ಈ ಥರ ಸೊಪ್ಪು ಬಿಡುತ್ತೆ. ಸೊಪ್ಪು ಕಿತ್ಕೊಂಡೋಗಿ ಇವತ್ತು ಸ್ಪೆಷಲ್ ಇದೇನೆ. ಈ ಸೊಪ್ಪು ಏನಪ್ಪ ಅಂತಂದರೆ ಜವನ ಸೊಪ್ಪು ಅಂತ ಹಳ್ಳಿಗಾಡಲ್ಲಿರೋಂಥ ಮಹಿಳೆಯರಿಗೆ ತುಂಬಾ ಚೆನ್ನಾಗಿ ಗೊತ್ತಿರುತ್ತೆ. ಹಾಗೆ ನಗರ ಪ್ರದೇಶದಲ್ಲಿರೋಂಥ ಹೆಂಗಸರು ಎಲ್ಲರೂ ಹೋಗ್ಬೇಕಾದ್ರೆ ಈ ಗದ್ದೆಗಳಲ್ಲಿ ಆ ಬೇಲಿಯಲ್ಲಿ ಬಿಟ್ಟಿರುತ್ತೆ. ಈ ಥರ ಸೊಪ್ಪು ನೋಡಿದ್ರೆ ಯಾರು ಬಿಡಕ್ಕೆ ಹೋಗಬೇಡಿ. ಅದನ್ನು ಕಿತ್ಕೊಂಡು ಬಂದು ಉಪ್ಪು ನೀರು ಮಾಡ್ಕೊಂಡು ಚೆನ್ನಾಗಿ ತಿನ್ನಿ. ಮಹಿಳೆಯರು ಮುಖ್ಯವಾಗಿ ಇದನ್ನು ತಿನ್ನಬೇಕು. ಏನಪ್ಪ ಅಂತಂದರೆ ಮಹಿಳೆಯರಲ್ಲಿ ಈಗ 100ರಲ್ಲಿ ಒಂದು 90 ಹೆಂಗಸರಿಗೆ ಈ ಸಮಸ್ಯೆ ಇದ್ದೇ ಇರುತ್ತೆ. ಅದೇನಪ್ಪ ಅಂತಂದರೆ ಬಿಳಿ ಬಟ್ಟೆ ಆಗೋದು. ಆ ಬಿಳಿ ಬಟ್ಟೆಗೆ ಮೆಡಿಸನ್ಗಿಂತ ಇದು 100% ವರ್ಕ್ ಆಗುತ್ತೆ ಅಂತ ಹೇಳ್ತೀನಿ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅನ್ನೋ ಮಾತಲ್ಲ, ಇದು ನಾನು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋಂಥ ಒಂದು ಸಮಸ್ಯೆ. ನನಗೆ ತುಂಬಾ ಸಮಸ್ಯೆ ಆಗಿತ್ತು. ನಾನು ಮೆಡಿಸನ್ನೆಲ್ಲ ತಗೊಂಡೆ, ಸ್ಕ್ಯಾನಿಂಗ್ ಮಾಡಿಸ್ದೆ, ಬ್ಲಡ್ ಟೆಸ್ಟ್ ಎಲ್ಲ ಮಾಡಿಸಿ ಎಲ್ಲ ಥರನೂ ಮಾಡಿಸ್ಬಿಟ್ಟಿದ್ದೀನಿ. ಆದರೆ ಅದರಲ್ಲಿ ರಿಸಲ್ಟ್ ಮಾತ್ರ ಏನಂದರೆ ಏನೂ ಇಲ್ಲ. ಒಂದೆರಡು ದಿನ ಮೆಡಿಸನ್ ತಗೊಂಡಾಗ ಒಂದೆರಡು ದಿನ ಹೋಗೋದು ಮತ್ತೆ ಬರೋದು ಹಿಂಗೆ ಆಗ್ತಿತ್ತು. ಈ ಬಿಳಿ ಬಟ್ಟೆಯಿಂದ ಏನೇನು ಸಮಸ್ಯೆ ಆಗುತ್ತಪ್ಪ ಅಂತಂದರೆ ಸೊಂಟ ನೋವು ಬರೋದು, ಮೈಕೈ ನೋವು ಬರೋದು, ಮಂಡಿ ಎಲ್ಲ ಮಂಡಿ ಕೈ ಕಾಲು ಕೀಲುಗಳಲ್ಲಿ ನೋವು ಬರೋದು, ಸುಸ್ತು ಮತ್ತು ತಲೆ ಸುತ್ತಲು ಮತ್ತು ಇರಿಟೇಷನ್ ಆಗೋದು, ಹೀಗೆ ಸುಮಾರು ಸಮಸ್ಯೆಗಳಾಗುತ್ತೆ. ಆ ಸಮಸ್ಯೆಗಳಿಗೆ ನೋಡಿ ಈ ಸೊಪ್ಪನ್ನ ತಿಂದು 1 ತಿಂಗಳು ಕಂಟಿನ್ಯೂಸ್ ಆಗ್ತೀನಿ. ಆಮೇಲೆ ನೀವೇ ಹೇಳ್ತೀರಾ ಇದು ವರ್ಕ್ ಆಗುತ್ತೆ ಅಂತ. ನಾನು ಇದನ್ನು 1 ತಿಂಗಳು ಉಪಯೋಗಿಸಿ ಇದರಿಂದ ನನಗೆ ರಿಸಲ್ಟ್ ಸಿಕ್ಕಿದ ಮೇಲೆ ನಾನು ನಿಮಗೆ ಆ ವಿಷಯನ ಶೇರ್ ಮಾಡ್ಕೊಳ್ಳೋಣ ಅಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ. ನನಗೆ ಅನುಕೂಲ ಆದಂಗೆ ನಿಮಗೂ ಅನುಕೂಲ ಆಗಲಿ ಅಂತ ಈ ವಿಡಿಯೋದಲ್ಲಿ ಇದನ್ನೆಲ್ಲ ನಾನು ತೋರಿಸ್ತಾ ಇರೋದಷ್ಟೇ. ನೋಡಿ ಇದು ಜವನ ಸೊಪ್ಪು ಅಂತ, ಅದು ನಮ್ಮ ಬೇಲಿಗಳಲ್ಲೆಲ್ಲ ಬಿಡುತ್ತೆ. ಬೇಲಿ ಸೊಪ್ಪು ಆದ್ರೂ ಇಂಗ್ಲೀಷ್ ಮೆಡಿಸನ್ಗಿಂತ ಇದು ಬೆಸ್ಟು. ಯಾವ ಸೈಡ್ ಎಫೆಕ್ಟು ಇಲ್ಲ. ನೋಡಿ ಹಂಗೆ ನಮ್ಮ ಗದ್ದೆಯಲ್ಲಿ ಒಂದು ವಿಡಿಯೋ ಮಾಡೋಕ್ಕಿದ್ದೆ ನೋಡಿ, ಗದ್ದೆಯಲ್ಲಿ ಕಬ್ಬು ಹಾಕ್ತಾ ಇದ್ದೀವಿ ಅಂತ. ಅದರದೆಲ್ಲ ನೋಡಿ ಒಂದು 20 ದಿನ ಆಗಿರ್ಬೋದು. ಇವಾಗೆಲ್ಲ ಮೊಳಕೆ ಬಂದಿದೆ. ನೋಡಿ ಎಲ್ಲ ಇವಾಗ ಚಿಕ್ಕ ಚಿಕ್ಕದಾಗಿ ಮೊಳಕೆ ಕಡಿತಾ ಇದೆ. ನೋಡಿ ಅದು ಈ ಬೇಲಿ ಕರೆಯಲ್ಲೇ ನಾವು ಒಂದು ಇಲ್ಲಿಂದ ಅಲ್ಲಿವರೆಗೂ ಬಿಟ್ಕೊಂಡಿದ್ದೀವಿ ಕೀಳ್ದೇನೆ. ನೋಡಿ ಈ ಥರ ಇರುತ್ತೆ ಜವನ ಸೊಪ್ಪು. ಇದನ್ನು ಹಂಗೆ ಬಿಟ್ಕೊಂಡಿದ್ದೀವಿ ಏನಕ್ಕಾದರೂ ಮತ್ತೆ ನಮ್ಮ ವಾರದಲ್ಲಿ ಒಂದು ಸರಿನೋ ಅಥವಾ ಅದು ಚಿಗುರಿದಾಗ ಅದನ್ನು ಕಿತ್ಕೊಂಡು ಬಂದು ಉಪ್ಪು ನೀರು ಮಾಡ್ಕೊಂಡು ತಿಂತೀವಿ. ಇದನ್ನು ತಗೊಬಂದು ಮನೇಲಿ ನೀಟಾಗಿ ಕಸ ಕಡ್ಡಿ ಎಲ್ಲ ತೆಗೆದು ನೀಟಾಗಿ ಸೊಪ್ಪನ್ನ ಬಿಡಿಸಿ ಇಟ್ಕೊಂಡಿದ್ದೀನಿ. ಇದ್ರ ಜೊತೆಗೆ ನಾನು ಹುಳ್ಳಿಕಾಳನ್ನು ಹಾಕಿ ಉಪ್ಪು ನೀರು ಮಾಡ್ತೀನಿ. ನೋಡಿ ನಿಮ್ಗೆ ಬೇಕಾದಷ್ಟು ಹುಳ್ಳಿ ತಗೊಳ್ಳಿ. ಇದಕ್ಕೆ ಹಸಿರು ಕಾಳು ಬೇಕಾದರೂ ಹಾಕೋಬೋದು. ಹಸಿರು ಕಾಳು ಇಲ್ಲ ಅಂತಂದರೆ ಹುಳ್ಳಿಕಾಳು ಇವೆರಡರಲ್ಲಿ ಯಾವ್ದಾದ್ರು ಒಂದು ಹಾಕೊಳ್ಳಿ. ಹುಳ್ಳಿನ ಚೆನ್ನಾಗಿ ಕೆಂಪಗಾಗೋ ಗಂಟ ಹುರ್ಕೋಬೇಕು. ಅದು ಘಮ ಬರುತ್ತೆ. ಹುರಿದಾದ್ಮೇಲೆ ಕೆಂಪಗಾದ್ಮೇಲೆ ಅದು ಘಮ ಬರುತ್ತೆ. ಆವಾಗ ನಿಮಗೆ ಎಷ್ಟು ನೀರು ಬೇಕೋ ಅಷ್ಟು ನೀರನ್ನು ಹಾಕೊಳ್ಳಿ. ಸ್ವಲ್ಪನೇ ಹಾಕೊಳ್ಳಿ. ಏನಾದರೂ ಈ ಸಮಸ್ಯೆ ಇರೋರು ಮಾತ್ರ ಉಪಯೋಗಿಸ್ತೀವಿ ಅಂತಂದರೆ ಇದಕ್ಕೆ ಯಾವುದೇ ರೀತಿ ಟೊಮೊಟೊ, ಹುಣಸೆ ಹುಳಿ ಆ ಥರದ್ದೇನು ಬಿಡೋಕ್ಕೆ ಹೋಗ್ಬೇಡಿ. ಬರೀ ಹುಳ್ಳಿ ಹುರಿದಾಕ್ಬಿಟ್ಟು ಅದಕ್ಕೆ ಸೊಪ್ಪು ಹುರಿದಾಕ್ಬಿಟ್ಟು ಸ್ವಲ್ಪ ಲೈಟಾಗಿ ಉಪ್ಪು ಹಾಕ್ಕೊಂಡು ಅದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಗೆ ತಗೊಂಡ್ರೆ ನಿಮಗೆ ಸಮಸ್ಯೆ ಖಂಡಿತ ದೂರ ಆಗುತ್ತೆ. ಆದರೆ ಮನೇಲಿ ಆ ಸಮಸ್ಯೆ ದೂರ ಆದಮೇಲೆ ನಾವು ಮನೆಯವ್ರಿಗೆಲ್ಲ ಮಾಡಬೇಕಲ್ಲ, ಅದಕ್ಕೆ ನಾವು ಈ ಥರ ಮಾಡ್ತಾಯಿದ್ದೀವಿ. ಅದಕ್ಕೆ ಒಂದು 3 ಟೊಮೊಟೊ ಹಾಕೋತಿದ್ದೀನಿ. 3 ಟೊಮೊಟೊನ ಸಣ್ಣ ಕೂದ್ಬಿಟ್ಟು ಟೊಮೊಟೊ ಹಾಕ್ಬಿಟ್ಟು ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಲಿ. ಅದು ಮುಚ್ಚಿಬಿಡೋಣ ಒಂದು ಪ್ಲೇಟ್ ಹಾಕಿ. ಅದು ಬೇಯೋ ಗಂಟ ನಾವು ಈ ಸೊಪ್ಪು ಎಲ್ಲ ಬಿಡಿಸಿ ಇಟ್ಕೊಂಡಿದ್ನಲ್ಲ ಅದನ್ನೆಲ್ಲ ನಾನು ಸಣ್ಣದಾಗಿ ಕುಯ್ದು ಇಟ್ಕೊಂಡಿದ್ದೀನಿ. ಅದನ್ನು ಉಣಿಯೋಕ್ಕಿದ್ದೆ ನೋಡಿ. ಎಲ್ಲನೂ ಕುಯ್ದುಬಿಟ್ಟು ಇವಾಗ ಅದನ್ನು ನೀರು ಹಾಕಿ 1-2 ಸತಿ ಚೆನ್ನಾಗಿ ತೊಳೆದ್ಬಿಟ್ಟು ಉಣಿಯಾಕಬೇಕು. ಇಲ್ಲಾಂದರೆ ಅದು ಗದ್ದೆ ಸೈಡಲ್ಲಿ ಬಂದಿರೋದಲ್ವ, ಮಣ್ಣು ಅದೆಲ್ಲ ಕೂತಿರುತ್ತೆ, ಧೂಳೆಲ್ಲನೂ ಉನಿ ಹಾಕ್ಬಿಟ್ರೆ ಅದೆಲ್ಲ ಬಿಟ್ಟೋಗುತ್ತೆ. ಚೆನ್ನಾಗಿ ಅದನ್ನು ಎಲ್ಲ ತೊಳೆದ್ಬಿಟ್ಟು ನೀರನ್ನೆಲ್ಲ ಸೋಸಿ ಇಟ್ಕೊಂಡಿದ್ದೀನಿ.
ಅದನ್ನು ಇವಾಗ ಉಳ್ಳಿ ಬೆಂದ ತಕ್ಷಣವೇ ಅಂದರೆ ಒಂದು ಅರ್ಧ ಭಾಗ ಬೆಂದಾಗ ಅದಕ್ಕೆ ಹಾಕೊಳ್ಳೋಣ. ಇದನ್ನು ಹಾಕ್ಬಿಟ್ಟು ಎಲ್ಲನೂ ಚೆನ್ನಾಗಿ ಉಳ್ಳಿ ಮತ್ತು ನೀರು ಇದೆಲ್ಲ ಬೆರೆತ್ಕೊಳ್ಳೋ ರೀತಿ ಇದನ್ನು ತಿರಿಬೇಕು. ತಿರಿದ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುದೀಲಿ. ಅದ್ರ ಜೊತೆಗೇ ನಾವು ಒಂದು ಸ್ವಲ್ಪ ಹುಣಸೆ ಹಣ್ಣಿದೆ, ಒಂದು ಸ್ವಲ್ಪ ಹುಣಸೆ ಹಣ್ಣು ತಗೊಳ್ಳಿ ಸಾಕು. ಯಾಕಂದರೆ ಟೊಮೆಟೊ ಹಾಕಿದ್ದೀವಲ್ಲ ಜಾಸ್ತಿ ಹುಳಿ ಆಗಿಬಿಡುತ್ತೆ. ಒಂದು ಸ್ವಲ್ಪ ಒಂದು ಸ್ವಲ್ಪ ಹುಣಸೆ ಹಣ್ಣು ತಗೊಂಡು ಅದನ್ನು ನೆನೆ ಹಾಕ್ಬಿಟ್ಟು ಅದನ್ನು ಇದು ಇನ್ನೇನು ಮುಕ್ಕಾಲು ಭಾಗ ಬೆಂತು ಸೊಪ್ಪು ಅಂತಂದವಾಗ ಹುಳಿ ಹಾಕಬೇಕು. ಇವಾಗಲೇ ಹುಳಿ ಹಾಕ್ಬಿಟ್ರೆ ಅದು ಬೇಯಲ್ಲ. ಅದ್ರ ಜೊತೆ ಅದು ಬೇಯೋ ಗಂಟ ನಾನು ನೋಡಿ ಈರುಳ್ಳಿನ ಮತ್ತು ಕಾಯಿ ತುರಿನ ಹಾಕೊಂಡಿದ್ದೀನಿ. ಮೆಣ್ಸಿಕಾಯಿ ಬೇಕಾದರೆ ಹಾಕೊಳ್ಳಿ ನೀವು. ನಮ್ಮ ಮಕ್ಕಳೆಲ್ಲ ತಿಂತಾರಲ್ಲ, ಅದಕ್ಕೆ ನಾನು ಮೆಣ್ಸಿಕಾಯಿ ಹಾಕೋಕ್ಕೆ ಹೋಗಲ್ಲ. ಆ ಮೆಣ್ಸಿಕಾಯಿ ಹಾಕ್ಬಿಟ್ಟು ಬೇರೆ ಅವ್ರಿಗೆ ಅದು ಕೊಡಬೇಕು, ಅದೊಂದು ಕೆಲಸ ಬೇರೆ. ಅದಕ್ಕೆ ಮಕ್ಕಳು ತಿಂತಾರೆ ಚೆನ್ನಾಗಿ ಅಂದ್ಬಿಟ್ಟು ನಾನು ಮೆಣ್ಸಿಕಾಯಿ ಉಪಯೋಗಿಸಲ್ಲ. ನೀವು ಮೆಣ್ಸಿಕಾಯಿ ಹಾಕೊಳ್ಳಿ ಒಗ್ಗರಣೆಗೆ. ನಾನು ಹುಣಸೆ ಹಣ್ಣನ್ನು ಬಿಸಿ ನೀರಲ್ಲಿ ಬೇಗ ಉಣಿಲಿ ಅಂತ ಬಿಸಿ ನೀರಲ್ಲಿ ಹಾಕ್ತಾಯಿದ್ದೀನಿ. ಇದು ಉಂಟ ಮೇಲೆ ಇದ್ರದ್ದು ರಸ ಎಲ್ಲ ತೆಗೆದ್ಬಿಟ್ಟು ಆ ಸೊಪ್ಪಿಗೆ ಹಾಕೋಣ. ಅದು ಸ್ವಲ್ಪ ಬೇಯಲಿ. ಈಗ ನೋಡಿ ಮುಕ್ಕಾಲು ಭಾಗ ಬೆಂದೈತೆ. ಇದಕ್ಕೆ ಇವಾಗ ನಾನು ಹುಣಸೆ ಹಣ್ಣು ರಸನ ಹಾಕ್ತಾಯಿದ್ದೀನಿ. ಹುಣಸೆ ಹಣ್ಣು ರಸ ಹಾಕಿದ್ಮೇಲೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕ್ಕೊಳ್ಳಿ. ಸ್ವಲ್ಪ ಕಡಿಮೆಗೆ ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪು ಹಾಕ್ಬಿಟ್ರೆ ಕೈ ಆಗಿಬಿಡುತ್ತೆ. ಒಂದು ಸ್ವಲ್ಪ ಸಪ್ಪೆ ಇದ್ರೂ ಪರವಾಗಿಲ್ಲ. ಯಾಕಂದರೆ ಸೊಪ್ಪು ಏನಾದ್ರು ಉಪ್ಪು ನೀರು ಸಪ್ಪೆ ಆಗಿದ್ರೆ ಬೇಕಾದ್ರೆ ಊಟ ಮಾಡ್ಬೇಕಾದ್ರೆ ಒಂಚೂರು ಹಾಕೋಬೋದು. ಸ್ವಲ್ಪ ಸಪ್ಪೆಗೇ ಇರಲಿ. ಅದೆಲ್ಲ ಚೆನ್ನಾಗಿ ಹುಣಸೆ ಹಣ್ಣೊಂದೆಲ್ಲ ಹಸಿ ಸ್ಮೆಲ್ ಹೋಗೋವರೆಗೂ ಕುದೀಲಿ. ಅದೆಲ್ಲ ಆದಮೇಲೆ ಅದನ್ನು ಆಫ್ ಮಾಡಿಬಿಟ್ಟು ಒಂದು ತೂತು ಬಸಿ ತಗೊಂಡು ಅದಕ್ಕೆ ಬಸ್ಕೊಳ್ಳೋಣ. ನೋಡಿ ಬಸಿತಾ ಇದ್ದೀನಿ ನಾನು ಇದಕ್ಕೆ. ಇವಾಗ ಇದು ಸೋರ್ತಾ ಇರಲಿ. ಅಲ್ಲಿ ಗಂಟ ನಾವು ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ. ಅದೇ ಪಾತ್ರೆನ ಒಲೆ ಮೇಲೆ ಇಟ್ಟಿದ್ದೀನಿ. ಅದಕ್ಕೆ 1-2 ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಳ್ಳೋಣ. ಸಾಕು, ಜಾಸ್ತಿ ಹಾಕೊಳ್ಳೋದು ಬೇಡ. ಅದಕ್ಕೆ ಅದು ಎಣ್ಣೆ ಕಾದ್ಮೇಲೆ ಈರುಳ್ಳಿನ ಹಾಕತ್ತೀನಿ. ಈರುಳ್ಳಿನ ಜಾಸ್ತಿ ಉರಿಯೋಕ್ಕೆ ಹೋಗಬೇಡಿ, ಮೆತ್ತಗಾಗ್ಬಿಡುತ್ತೆ. ಅದು ಸೊಪ್ಪಿನ ಜೊತೆ ತಿಂತಾಯಿದ್ರೆ ಕರ್ಕ ಅಂದರೆ ಚೆನ್ನಾಗಿರುತ್ತೆ. ಅದಕ್ಕೆ ಈರುಳ್ಳಿನ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಳ್ಳೋಣ ಸಾಕು. ಅದು ಹುರಿದಾದ್ಮೇಲೆ ಅದು ಹಸಿ ವಾಸನೆ ಹೋದ್ಮೇಲೆ ಸೊಪ್ಪು ಮತ್ತು ಕಾಯಿ ತುರಿ ಎಲ್ಲನೂ ಹಾಕೊಂಡು ಮಿಕ್ಸ್ ಮಾಡ್ಕೊಂಡ್ರೆ ನಮ್ಮ ಉಪ್ಪು ನೀರು ರೆಡಿ. ಹೆಂಗಸ್ರಿಗೆ ಹೇಳ್ತಾ ಇದ್ದೀನಿ, ಇದನ್ನು ನೀವು ಖಂಡಿತ ಟ್ರೈ ಮಾಡಿ. ಆಮೇಲೆ ರಿಸಲ್ಟ್ ಏನು ಬಂತು ಅಂತ ನನಗೆ ಕಮೆಂಟ್ ಮಾಡಿ. ಯಾಕಂದರೆ ನಾನು ಸ್ವತಃ ಆ ಸಮಸ್ಯೆನ ಅನುಭವಿಸಿದ್ದೀನಿ. ತುಂಬಾ ಅನುಭವಿಸ್ಬಿಟ್ಟಿದ್ದೀನಿ ಆ ಸಮಸ್ಯೆನ. ಆಮೇಲೆ ನಮ್ಮ ಅವ್ವನೇ ಹೇಳಿದ್ದು ಸೊಪ್ಪು ತಿನ್ನು ಕೂಸು ಅಂತ. ನಾನು ಅದನ್ನೆಲ್ಲ ತಿನ್ನೋಕ್ಕೆ ಹೋಗಿರಲಿಲ್ಲ. ಸುಮ್ಮನೆ ಅದೆಲ್ಲ ಏನು ಸುಮ್ಮನೆ ಮಾಡ್ಕೊಂಡು ತಿನ್ನೋದು ಅಂದ್ಬಿಟ್ಟು ಈಗ ಮೆಡಿಸನ್ಗಳನ್ನೇ ತೊಗೋತಾ ಇದ್ದೆ. ಬಟ್ ಅದರಲ್ಲಿ ಏನೂ ರಿಸಲ್ಟ್ ಸಿಗಲಿಲ್ಲ. ಹಾಗಾಗಿ ಇದನ್ನು ಒಂದ್ಸರಿ ಟ್ರೈ ಮಾಡೋಣ ಅಂತ ಇದನ್ನು ನಾನು ಟ್ರೈ ಮಾಡಿದೆ. ಈ ಸಮಸ್ಯೆಯಿಂದ ನಾನು ಹೊರಗಡೆ ಬಂದಿದ್ದೀನಿ. ಒಂದು 15 ದಿನಕ್ಕೊಂದ್ಸರಿನೋ ಇವಾಗ ಮಾಡ್ತೀವಿ ಮನೇಲಿ. 15 ದಿನಕ್ಕೋ ಒಂದು ಸತಿ ಇಲ್ಲ 20 ದಿನಕ್ಕೊಂದು ಸತಿನೋ ಮಾಡ್ಕೊಂಡು ತಿಂತೀವಿ. ನಮ್ಮ ಹಳ್ಳಿಗಾಡಿನ ಮಹಿಳೆಯರು ಹಂಗೇ ಕಳೆ ಕಂಬಳಕ್ಕೆ ಹೋದರೆ ಅಲ್ಲಿ ಬೇಲಿ ಸೊಪ್ಪುಗಳು ಸುಮಾರು ಸಿಗ್ತವೆ. ಅದನ್ನೆಲ್ಲ ಕಿತ್ಕೊಂಡು ಬಂದು ಅಡುಗೆ ಮಾಡ್ಕೊಂಡು ತಿನ್ನೋದ್ರಿಂದ ನಗರ ಭಾಗದಲ್ಲಿರೋ ಮಹಿಳೆಯರಿಗೆ ಹೋಲಿಸ್ಕೊಂಡ್ರೆ ಹಳ್ಳಿಗಾಡಿನ ಮಹಿಳೆಯರಿಗೆ ಸ್ವಲ್ಪ ಸಮಸ್ಯೆಗಳೆಲ್ಲ ಕಡಿಮೆನೇ. ಅವ್ರ ಲೈಫ್ ಸ್ಟೈಲ್ ಈ ಥರ ಇರುತ್ತಲ್ಲ, ಅದರಿಂದ ಅವ್ರಿಗೆ ಯಾವ ಸಮಸ್ಯೆ ಅಂದರೆ ಒಂದು 50% ಆರೋಗ್ಯವಾಗಿ ಚೆನ್ನಾಗಿರ್ತಾರೆ. ಈ ಥರ ಸಮಸ್ಯೆಗಳು ಏನೂ ಇರಲ್ಲ. ನೀವು ಎಲ್ಲಾದರೂ ಈ ಸೊಪ್ಪು ಸಿಕ್ಕಿದ್ರೆ ಬಿಡೋಕ್ಕೆ ಹೋಗಬೇಡಿ, ನೀವು ತಗೊಂಡು ಬಂದು ಮಾಡ್ಕೊಂಡು ತಿನ್ನಿ. ಇದರಿಂದ ಶಾಶ್ವತವಾಗಿ ಬಿಳಿ ಮುಟ್ಟಿಗೆ ಸಮಸ್ಯೆ ಅಂತೂ ಖಂಡಿತ ಸಿಗುತ್ತೆ. ಹಂಗಂತ ಹೇಳ್ತಾ ನಾನು ಇವತ್ತಿನ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮುಂದೆ ಇನ್ನೊಂದು ಸ್ವಲ್ಪ ಸೊಪ್ಪುಗಳಿದೆ. ಬಾಣಂತಿಯರಿಗೆ ಹಾಲು ಕಡಿಮೆ ಬರ್ತಾ ಇರುತ್ತಲ್ಲ ಅಂಥವ್ರಿಗೆ ಆ ಸೊಪ್ಪು ತಿಂದರೆ ಹಾಲು ಬರುತ್ತೆ. ಒಂದು 4-5 ಥರ ಸೊಪ್ಪು ನಾನು ಪರ್ಸ್ನಲಾಗಿ ಎಕ್ಸ್ಪೀರಿಯೆನ್ಸ್ ಮಾಡಿರೋ ಅಂಥ ಸೊಪ್ಪುಗಳನ್ನು ನಿಮಗೆ ತಿಳಿಸ್ಕೊಡ್ತೀನಿ. ಇದರಿಂದ ಒಂದು 4 ಜನಕ್ಕೆ ಉಪಯೋಗ ಆದರೆ ಅಷ್ಟೇ ಸಾಕು, ಇನ್ನೇನು ಜಾಸ್ತಿ ಏನು ಬೇಡ. ಎಲ್ಲದೂ ಟ್ರೈ ಮಾಡ್ತೀರಾ, ಇದೊಂದು ಸರಿ ಟ್ರೈ ಮಾಡಿ, ಏನಾಗಲ್ಲ ಅಲ್ವಾ. ಮತ್ತು ಜಾಂಡೀಸ್ಗೆ ಅದಕ್ಕೆಲ್ಲದೂ ಈ ಬೇಲಿ ಸೊಪ್ಪುಗಳೆಲ್ಲ ತುಂಬಾ ಸಿಗುತ್ತೆ ಈ ಕಡೆ. ಅದನ್ನೆಲ್ಲ ಒಂದೊಂದು ಸರಿ ನಾನು ಅಡುಗೆ ಮಾಡಬೇಕಾದ್ರೆ ಅದನ್ನು ನಿಮಗೆ
ಖಂಡಿತವಾಗಿ ವಿಡಿಯೋ ಮಾಡಿ ಹಾಕ್ತೀನಿ. ನೀವು ಟ್ರೈ ಮಾಡಿ, ಅದರಿಂದ ತುಂಬ ಜನಕ್ಕೆ ಒಳ್ಳೆಯದಾಗಿದೆ. ನಿಮಗೂ ಒಳ್ಳೆಯದಾಗಲಿ ಅಂತ ಭಾವಿಸ್ತೀನಿ ಅಷ್ಟೇ. ಸೊ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.